Obtain the expression for electric field on the equatorial line of a dipole. ಏನು ಡಿಫರೆನ್ಸ್ ಆಕ್ಸಿಯಲ್ ಲೈನ್ ಅಂದ್ರೆ ಆಕ್ಸಿಯಲ್ ಲೈನ್ ಅನ್ನ ಎಂಡ್ ಆನ್ ಪೊಸಿಷನ್ ಅಂದ್ರೆ ಆ ಎಂಡ್ ಆನ್ ಪೊಸಿಷನ್ ಅಂತಾನು ಹೇಳ್ತಾರೆ. ಅಂದ್ರೆ ಲೈನ್ ಜಾಯಿನಿಂಗ್ ದ ಡೈಪೋಲ್ ನ ಆಕ್ಸಿಯಲ್ ಲೈನ್ ಅಂತ ಕರಿತೀನಿ. ಬ್ರಾಡ್ ಆನ್ ಪೊಸಿಷನ್ ಅದನ್ನ ಇಕ್ವಿಟೋರಿಯಲ್ ಲೈನ್ ಅಂತಾನು ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅದು ಇಕ್ವಿಟೋರಿಯಲ್ ಲೈನ್ ಆಗುತ್ತೆ. ಇಲ್ಲಿ ಯು ಶುಡ್ ಬಿ ಕೇರ್ಫುಲ್ ರಿಗಾರ್ಡಿಂಗ್ ದ ಡಯಾಗ್ರಾಮ್. ನೀಟಾಗಿ ಡಯಾಗ್ರಾಮ್ ಬರೀತೀನಿ, ಅಬ್ಸರ್ವ್ ಮಾಡಿ. ಐ ಹ್ಯಾವ್ ಎ ಪಾಸಿಟಿವ್ ಚಾರ್ಜ್ plus q here, negative charge minus q. From the center it is separated by a distance, as we know, a is the separation distance. Now I consider a point p illide perpendicular to the line joining the two charges from the center. This is also one of the expected 5 marks question. ಐದರ್ ಆಕ್ಸಿಯಲ್ ಲೈನ್ ಅಥವಾ ಇಕ್ವಿಟೋರಿಯಲ್ ಲೈನ್ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಐ ಜಾಯಿನ್ ದಿಸ್ ಲೈನ್ ಫ್ರಮ್ ದ ಸೆಂಟರ್. ಈ ಪಾಯಿಂಟ್ ಪಿ ಇದೆ. ಏನ್ ಇಡ್ತೀನಲ್ಲಿ ಒಂದು ಯು ಪಿ ಸಿ ಯೂನಿಟ್ ಪಾಸಿಟಿವ್ ಚಾರ್ಜ್ ನ ಆ ಪಾಯಿಂಟ್ ಅಲ್ಲಿ ಇಡ್ತೀನಿ. ಹಾಗಿಟ್ಟಾಗ ಈ ಪಾಯಿಂಟ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಏನ್ ಮಾಡುತ್ತೆ, ಇಲ್ಲಿರುವಂತಹ ಪಾಸಿಟಿವ್ ಚಾರ್ಜ್ ಇಟ್ ವಿಲ್ ರಿಪಲ್ಷನ್ ವಿಲ್ ಹ್ಯಾಪನ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಚಾರ್ಜ್. This is E plus. This is the direction of E plus. ಅದೇ ತರ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. This will try to attract. So this will be the direction of E minus. ಅಲ್ವಾ? Now ಈ ಡಿಸ್ಟೆನ್ಸ್ ಅನ್ನ ನಾನು ಏನ್ ಮಾಡ್ತೀನಿ, ಇದನ್ನ R ಅಂತ ತಗೊಳ್ಳೋಣ. ಈ ಡಿಸ್ಟೆನ್ಸ್ ನಾನು ಕಂಡುಹಿಡಿಬೇಕು. ಅಂಡ್ ಲೆಟ್ ಥೀಟಾ ಬಿ ದ ಆಂಗಲ್. ಎರಡು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಿರೋದ್ರಿಂದ ಐ ನೀಡ್ ಟು ರಿಸಾಲ್ವ್ ದಿಸ್ ವೆಕ್ಟರ್. ಆ ರೆಸೊಲ್ಯೂಷನ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಹೋಗ್ತಾ ಇರೋದು ಯಾವ ಕಡೆ ಅಂತಂದ್ರೆ, ಐ ವಿಲ್ ಕಂಪ್ಲೀಟ್ ದಿಸ್ ಪ್ಯಾರಲೋಗ್ರಾಮ್. ನೋಡಿ, ಈ ಪ್ಯಾರಲೋಗ್ರಾಮ್ ನ ಕಂಪ್ಲೀಟ್ ಮಾಡ್ತೀನಿ. ಇಮ್ಯಾಜಿನರಿ ರಿಸಲ್ಟೆಂಟ್ ವಿಲ್ ಬಿ ದ ಡಯಾಗನಲ್ ಆಫ್ ದ ಪ್ಯಾರಲೋಗ್ರಾಮ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇ. ಈ ಡೈರೆಕ್ಷನ್ ಆಫ್ ಇ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಇ ಅಂದ್ರೆ ಡೈಪೋಲ್ ಮೊಮೆಂಟ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇ ಇದೆ. ಆಲ್ವೇಸ್ ಡೈಪೋಲ್ ಮೊಮೆಂಟ್ ಸ್ಟಾರ್ಟ್ಸ್ ಫ್ರಮ್ ನೆಗೆಟಿವ್ ಅಂಡ್ ಮೂವ್ ಟುವರ್ಡ್ಸ್ ಪಾಸಿಟಿವ್ ಚಾರ್ಜ್. ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನೇ. ನಾವು ರೆಸಲ್ಯೂಷನ್ ಆಫ್ ಎ ವೆಕ್ಟರ್ ಮಾಡ್ತೀನಿ. ಇ ಪ್ಲಸ್ ಅನ್ನ ರಿಸಾಲ್ವ್ ಮಾಡಿದ್ರೆ ನೋಡಿ, ಒಂದು ಪರ್ಪೆಂಡಿಕ್ಯುಲರ್ ಹಾರಿಜಾಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ವರ್ಟಿಕಲ್ ಕಾಂಪೊನೆಂಟ್, ದಿಸ್ ವಿಲ್ ಬಿ ದ ಹಾರಿಜಾಂಟಲ್ ಕಾಂಪೊನೆಂಟ್. ಈ ಆಂಗಲ್ ಥೀಟಾ ಆಗುತ್ತೆ. ಇ ಪ್ಲಸ್ ಕಾಸ್ ಥೀಟಾ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇ ಪ್ಲಸ್ ಸೈನ್ ಥೀಟಾ ವಿಲ್ ಬಿ ಅಪ್ವರ್ಡ್ ಡೈರೆಕ್ಷನ್. ಈಗ ಅದೇ ತರ ಈ ಮೈನಸ್ ಇದೆಯಲ್ಲ, ಈ ಮೈನಸ್ ಅನ್ನ ರಿಸಾಲ್ವ್ ಮಾಡಿದ್ರೆ ಏನ್ ಸಿಗುತ್ತೆ ನೋಡಿ, ಈ ಆಂಗಲ್ ಥೀಟಾ ಆಗುತ್ತೆ. ಯು ಹ್ಯಾವ್ ಇ ಮೈನಸ್ ಕಾಸ್ ಥೀಟಾ ಇನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇ, ಅಂಡ್ ಈ ಡೈರೆಕ್ಷನ್ ನಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಇ ಪ್ಲಸ್ ಸೈನ್ ಥೀಟಾ. ಇದನ್ನ ಸೆಂಟೆನ್ಸ್ ಅಲ್ಲೇ ಬರೀಬೇಕು ಅಂತೇನಿಲ್ಲ. ಆನ್ ರಿಸಾಲ್ವಿಂಗ್ ಇ ಪ್ಲಸ್ ಅಂಡ್ ಇ ಮೈನಸ್ ಆಸ್ ಶೋನ್ ಇನ್ ದ ಡಯಾಗ್ರಾಮ್ ಅಂದ್ಬಿಟ್ರೆ ಸಾಕು, ಇಟ್ ವಿಲ್ ಬಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ನಾವ್ ಲುಕ್ ಇನ್ ಟು ದ ಡಯಾಗ್ರಾಮ್. E plus sin theta and E minus sin theta are traveling in opposite direction. They cancel off each other. ಅಲ್ವಾ? ಹಾಗಾಗಿ ನೆಟ್ ಇ ಕಂಡುಹಿಡಿಬೇಕು. ಈ ನೆಟ್ ಏನಾಗಿದೆ ನೋಡಿ, ಇಟ್ ಈಸ್ ಇ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕಾಸ್ ಥೀಟಾ. ಬಿಕಾಸ್ ಬೋತ್ ಆರ್ ಟ್ರಾವೆಲಿಂಗ್ ಇನ್ ಸೇಮ್ ಡೈರೆಕ್ಷನ್, ನೆಗೆಟಿವ್ ಸೈನ್ ಹಾಕ್ತೀನಿ. ವಾಟ್ ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್? ಯಾಕೆ ನೆಗೆಟಿವ್ ಹಾಕಿದೆ? ಡೈಪೋಲ್ ಮೊಮೆಂಟ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ದಟ್ಸ್ ವಾಟ್ ನೆಗೆಟಿವ್ ಸೈನ್. ಸೊ ನೆಗೆಟಿವ್ ಸೈನ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂಡ್ ಪಿ ಡೈಪೋಲ್ ಮೊಮೆಂಟ್ ಆರ್ ಆಪೋಸಿಟ್ ಟು ಈಚ್ ಅದರ್. ಅದೆರಡು ಆಪೋಸಿಟ್ ಆಗಿದೆ. ಆಯ್ತಾ? ಈಗ ನಂಗೆ ಇ ಪ್ಲಸ್ ಇ ಮೈನಸ್ ಬೇಕು. ಸೊ ಇ ಪ್ಲಸ್ ಇ ಮೈನಸ್ ನ ಕಂಡುಹಿಡಿಯೋಣಂತೀಗ. ನಾವು ಇ ಪ್ಲಸ್ ವಿಲ್ ಬಿ ಈಕ್ವಲ್ ಟು ನೋಡಿ 1/4 pi epsilon naught ಚಾರ್ಜ್
divided by charge at point P. This is the point P divided by ಈ ಡಿಸ್ಟೆನ್ಸ್ ಬೇಕು. ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ. ಸೊ ಎ ಪಿ ಸ್ಕ್ವೇರ್. ವಾಟ್ ಈಸ್ ಎ ಪಿ ಸ್ಕ್ವೇರ್? ನೋಡಿ, ಪೈಥಾಗರಸ್ ಥಿಯರಂ ಹಾಕ್ಬೋದಲ್ವಾ? ಪೈಥಾಗರಸ್ ಥಿಯರಂ ಹಾಕಿದ್ರೆ ಆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆರ್ ಈಸ್ ದ one side, a is the another side. So this AP square will be r square plus a square ಆಗುತ್ತೆ ಅಲ್ವಾ? ಅದೇ ತರ ಈ ಮೈನಸ್ ಬರೀತೀನಿ. ಈ ಮೈನಸ್ ಏನಾಗುತ್ತೆ ನೋಡಿ, 1/4πε0 ಚಾರ್ಜ್ ಡಿವೈಡೆಡ್ ಬೈ BP ಸ್ಕ್ವೇರ್ ಆಗುತ್ತೆ. This also will be equal to 1/4πε0 q by r square plus a square. ನಂಗೆ ನೆಕ್ಸ್ಟ್ ಇನ್ನೇನ್ ಬೇಕು? ಇ ಪ್ಲಸ್ ಸಿಕ್ಕಾಯ್ತು, ಇ ಮೈನಸ್ ಸಿಕ್ತು, ಕಾಸ್ ಥೀಟಾ ಬೇಕು. ಸೊ ಫ್ರಮ್ ದ ಟ್ರಯಾಂಗಲ್ APO, this center point is O. APO ಅಲ್ಲಿ what is cos theta? Cos theta will be adjacent by hypotenuse. What is adjacent? A. What is hypotenuse? It is root of r square plus a square. Root of r square plus a square is the hypotenuse. Let us substitute the value of e plus and e minus in the original expression and solve it. ನೋಡಿ, original expression e equal to ಹೀಗೆ ಬರೀಬೋದ ನೋಡಿ, e plus e minus into cos theta. ಆದ್ರೆ ಇ ಪ್ಲಸ್ ಈಕ್ವಲ್ ಟು ಇ ಮೈನಸ್ ಆಗಿರೋದ್ರಿಂದ ಮೈನಸ್ ಕಾಮನ್ ತೆಗೆದ್ಬಿಡೋಣ. 1/4πε0 2q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ ಅಲ್ವಾ? ಏಕೆಂದ್ರೆ ಈ ಇಕ್ವೇಶನ್ ನಾನು -2 ಟೈಮ್ಸ್ ಇ ಪ್ಲಸ್ ಕಾಸ್ ಥೀಟಾ ಅಂತಾನು ಬರೀಬಹುದು. ಬಟ್ ಅವಾಯ್ಡ್ ರೈಟಿಂಗ್ ದಿಸ್ ಇಕ್ವೇಶನ್. ಇ ಪ್ಲಸ್ ಕಾಸ್ ಥೀಟಾ ಅಂತ ಬರೆಯೋದನ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಯಾಕೆಂದ್ರೆ ಈಕ್ವಲ್ ಕಾಂಟ್ರಿಬ್ಯೂಷನ್ ಇಸ್ ದೇರ್ ಫ್ರಮ್ ಇ ಮೈನಸ್ ಕಾಸ್ ಥೀಟಾ ಆಲ್ಸೋ. ಇಂಟು what is cos theta? Just now we calculated the value of cos theta, a by root of r square plus x square. A divided by r square plus x square. Root ಇದೆ, ಅದನ್ನ ನಾನು to the power half ಅಂತ ಬರೀತೀನಿ. So expression is -1/4πε0 2aq divided by r square plus a square whole to the power 3/2 ಆಗುತ್ತೆ, because power gets added up. Base same ಇದೆ. Now once again ಇದು assumption ಮಾಡ್ಕೋತೀನಿ, if r is very much greater than a, then r square plus a square whole to the power 3/2 ಏನಾಗುತ್ತೆ ನೋಡಿ, approximately equal to r square to the power 3/2 ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ r ಕ್ಯೂಬ್ ಉಳಿಯುತ್ತೆ. And once again we know what is dipole moment, 2aq ಆಗುತ್ತೆ. Therefore we can go for the final expression, E equal to -1/4πε0 into P divided by r cube. ವೆಕ್ಟರ್ ನೊಟೇಷನ್ ಬೇಕು, ಇಗೆ ಮತ್ತೆ ಪಿಗೆ ವೆಕ್ಟರ್ ನೊಟೇಷನ್ ಹಾಕ್ತೀನಿ. ಸೊ put the vector at the end of the derivation. ಮಧ್ಯದಲ್ಲಿ ಎಲ್ಲಾರು ಹಾಕಿದ್ರೆ ಮಿಸ್ ಮಾಡ್ಕೋತೀರಾ. This is the second equation.